ಥ್ಯಾಂಕ್ ಯು. ಓಕೆ, ಸೊ ಏನಿದೆ ಪ್ರೈಮರಿ ಡೇಟಾ ಅಂದ್ರೆ ಯಾರಾದ್ರೂ ಓಕೆ, ಪ್ರೈಮರಿ ಡೇಟಾ ಅಂದ್ರೆ ಯಾರಾದ್ರೂ ತಮ್ಮ ಕೆಲಸಕ್ಕೆ ತಮಗ್ ಬೇಕಾಗಿರುವಂತ ಕೆಲಸಕ್ಕೆ ತಾವು ಮಾಡ್ಕೋಬೇಕಾಗಿರುವಂತ ಕೆಲಸಕ್ಕೆ ಅವರು ಡೇಟಾನ ಕಲೆಕ್ಟ್ ಮಾಡಿದ್ರು. ಫಾರ್ ಮೈ ವರ್ಕ್ ಇಫ್ ಐ ಕಲೆಕ್ಟ್ ದ ಡೇಟಾ ಫ್ರಮ್ ದ ಫೀಲ್ಡ್ ಡೈರೆಕ್ಟ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ ಫಾರ್ ಮೀ. ನಾನು ಕಲೆಕ್ಟ್ ಮಾಡಿದಂತ ಡೇಟಾನ ಇನ್ಯಾರೋ ತಮ್ಮ ಕೆಲಸಕ್ಕೆ ನನ್ನ ಕಡೆಯಿಂದ ತಗೊಂಡು ಹೋಗಿ ತಾವು ಬಳಸಿದ್ರಂದ್ರ, ನಾನು ಕಲೆಕ್ಟ್ ಮಾಡಿರುವಂತ ಡೇಟಾ ಇನ್ಯಾರೋ ತಮ್ಮ ಕೆಲಸಕ್ಕೆ ಸರ್ ನಂಗೆ ಡೇಟಾ ಕೊಡಿ, ನಂಗೆ ಬೇಕಾಗಿತ್ತ ಡೇಟಾ ಅಂತ ಹೇಳಿ ತಗೊಂಡು ಹೋಗಿ ಕಳಿಸಿದ್ರಂದ್ರ ದಟ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ ಡೇಟಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಬರ್ತ್ ಡೆತ್ ನ ರಿಜಿಸ್ಟರ್ ಮಾಡ್ತೀವಿ ನಾವು, ಕರೆಕ್ಟಾ? ಎಲ್ಲಿ ರಿಜಿಸ್ಟರ್ ಮಾಡ್ತೀವಿ ಬರ್ತ್ ಡೆತ್ ನ? ಮುನ್ಸಿಪಾಲಿಟಿಯಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಆ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದಿಲ್ಲ, ದಟ್ ಈಸ್ ಅವ್ರು ಏನ್ ಮಾಡ್ತಾರೆ, ದೇ ಕಲೆಕ್ಟ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಬರ್ತ್ ಅಂಡ್ ಡೆತ್ಸ್. ಅವ್ರು ಕಲೆಕ್ಟ್ ಮಾಡ್ತಾರೆ ಅಂದ್ರೆ ನಾವೇ ಹೋಗಿ ರಿಪೋರ್ಟ್ ಮಾಡೋದಾಗ್ಲಿ, ಅವರೇ ಕಲೆಕ್ಟ್ ಮಾಡಿ, ವಾಟ್ ಎವರ್ ಇಟ್ ಇಸ್ ದೇ ಕಲೆಕ್ಟೆಡ್. ಅವ್ರ ಹತ್ರ ಡೇಟಾ ಏನಿರ್ತೈತಿ, ಬರ್ತ್ ಯಾರ್ಯಾರು ಯಾವ ದಿವಸದಾಗ ಎಷ್ಟು ಜನ ಹುಟ್ಟಿದ್ರು, ಅಥವಾ ಯಾವ ತಿಂಗಳನ್ಯಾಗ ಎಷ್ಟು ಜನ ಹುಟ್ಟಿದ್ರು, ಯಾವ ವಾರದಲ್ಲಿ ಯಾವ ಇಯರ್ದಲ್ಲಿ ಎಷ್ಟು ಜನ ಹುಟ್ಟಿದ್ರು ಈ ಪರ್ಟಿಕ್ಯುಲರ್ ಸಿಟಿಯಲ್ಲಿ ಅನ್ನೋದು ಡೇಟಾ ಇರ್ತೈತಿ. ಎಷ್ಟು ಗಂಡು ಎಷ್ಟು ಹೆಣ್ಣು ಹುಟ್ಟಿದ್ರು, ಅಥವಾ ಎಷ್ಟು ಜನ ತೀರ್ಕೊಂಡ್ರು, ಎಷ್ಟು ಜನ ಸತ್ರು, ಎಷ್ಟು ಗಂಡು ಸತ್ರು, ಎಷ್ಟು ಹೆಣ್ಣು ಸತ್ರು ಈ ವರ್ಷ, ಎಲ್ಲ ಡೇಟಾ ಅವ್ರ ಹತ್ರ ಇರ್ತೈತಿ. ಸೊ ದ್ಯಾಟ್ ಈಸ್ ಪ್ರೈಮರಿ ಡೇಟಾ ಫಾರ್ ದ ಮುನ್ಸಿಪಲ್ ಕಾರ್ಪೊರೇಷನ್. ಅದಕ್ಕೆ ನಂತರ ಅದಕ್ಕೆ ದಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ. ಯಾರಿಗೆ ಅದು? ಮುನ್ಸಿಪಲ್ ಕಾರ್ಪೊರೇಷನ್ಗೆ. ನಂದೇನೋ ಒಂದು ಸ್ಟಡಿ ಅದ, ನಾನು ಸ್ಟಡಿ ಮಾಡ್ಲಿಕ್ಕೆ, ಮೇ ಬಿ ಐ ಆಮ್ ಅ ಡಾಕ್ಟರ್ ಅಂಡ್ ಐ ಆಮ್ ಸ್ಟಡಿಂಗ್ ಡೆತ್ ಡ್ಯೂ ಟು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ. ಅದಕ್ಕೆ ನಾ ಏನ್ ಮಾಡ್ಲಿಕ್ಕೆ, ಡೆತ್ ಡ್ಯೂ ಟು ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ನಾನು ಎಷ್ಟು ಜನ ಟ್ಯೂಬರ್ಕ್ಯುಲೋಸಿಸ್ ರೋಗದಿಂದ ಸತ್ತಿದ್ದಾರೆ ಅಂತ ಹೇಳಿ ನಾನು ಸ್ಟಡಿ ಮಾಡ್ಬೇಕಾಯ್ತು. ಅದಕ್ಕೆ ಮೊದಲು ನಾ ಏನ್ ಮಾಡ್ಬೇಕು, ಸತ್ತಿರುವಂತ ಜನರ ಡೇಟಾ ತಗೋಬೇಕು, ಆಮೇಲೆ ರೀಸನ್ ಕಂಡುಹಿಡಿಬೇಕು ಎದಕ್ಕೆ ಸತ್ರು ಅಂತ ಹೇಳಿ. ಸೊ ಅದಕ್ಕೆ ಡೇಟಾ ಎಲ್ಲಿಂದ ತಗೋತೀನಿ, ಮುನ್ಸಿಪಾಲಿಟಿಯಿಂದ ಹೋಗಿ ನಾ ಡೇಟಾ ತಗೋತೀನಿ. ಸೊ ನಂಗೆ ಈ ವರ್ಷ ಎಷ್ಟು ಜನ ಸತ್ತಾರ ಎಲ್ಲಾದ್ರೂ ಡೇಟಾ ಕೊಡ್ರಿ. ಆ ಸತ್ತಿದ ಡೇಟಾ ತಗೊಂಡ್ರೆ ಅದ್ರೊಳಗೆ ರೀಸನ್ ಫಾರ್ ಡೆತ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಅಲ್ಲಿ ಹೋಗಿ ತಗೋತೀನಿ. ನಾನು ಏನ್ ತಗೊಂಡ್ಲ ನನಗದು ಸೆಕೆಂಡರಿ ಡೇಟಾ. ಮುನ್ಸಿಪಲ್ ಕಾರ್ಪೊರೇಷನ್ ಏನಿದಿಲ್ಲ ಅದಕ್ಕದು ಪ್ರೈಮರಿ ಡೇಟಾ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಇಸ್ ದಟ್ ಕ್ಲಿಯರ್ ಟು ಯು ಆಲ್ ಆಫ್ ಯು? ಇಫ್ ಕ್ಲಿಯರ್, ರೇಸ್ ಯುವರ್ ಹ್ಯಾಂಡ್. ನಡು ಮಾತಾಡ್ರಿ, ಓಕೆ? ರಿಯಾಕ್ಟ್ ಮಾಡ್ರಿ, ನಡು ರೆಸ್ಪಾಂಡ್ ಮಾಡ್ರಿ ನನಗೆ. ಓಕೆ, ಫೈನ್ ಫೈನ್. ನಡು ಮಾತಾಡಿದ್ರು ಅಡ್ಡಿಲ್ಲ, ಏನೇ ಪ್ರಾಬ್ಲಮ್ ಇದ್ರು ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ರಿ. ಎಸ್ ಅಂತ ಹೇಳಿಕತ್ತೀನಿ ಪ್ರಶ್ನೆ, ಏನೇ ಪ್ರಾಬ್ಲಮ್ ಇದ್ರು ಅನ್ಮ್ಯೂಟ್ ಮಾಡಿ ನನಗೆ ಕೇಳ್ರಿ. ಓಕೆ, ಸೊ ವಾಟ್ ಇಸ್ ಪ್ರೈಮರಿ ಡೇಟಾ? ಹೇಳ್ರಿ, ಏನಾಯ್ತು? ಹಲೋ ಹಲೋ. Okay, so what is that? Primary data is the fresh data collected directly from the field. ಇದು ಭಾಸತ, ಇದು ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಕ್ವಶನ್ ಇವೆಲ್ಲ ನಾನು ಹೇಳ್ತಾ ಇರೋದು. 100% ಕೇಳ್ತಾನೆ. ಪ್ರೈಮರಿ ಡೇಟಾ ಇಸ್ ದ ಫ್ರೆಶ್ ಡೇಟಾ primary data is the fresh data collected directly from the field. Collected directly from the field. Collected directly from the field. They are first hand data. ಇದಕ್ಕೆ first hand second hand ಅಂತೀವಲ್ಲ ಹಂಗ. They are first hand data. They are first hand data. First hand data, second hand. ಈ ಗಾಡಿ ಯಾವ್ದ್ರ ತಗೋತೀರಿ, ಹೊಸದಾಗಿ ತಗೋತಿರೋದಕ್ಕೆ ನಂತರ ಫಸ್ಟ್ ಹ್ಯಾಂಡ್ ಅಂತಾರೆ. ಗಾಡಿ ಅದ್ರ ಯಾರು ತಗೊಂಡಿದ್ದ ಮತ್ತೆ ಆಮೇಲೆ ತಗೊಂಡ್ರೆ ಏನಂತಾರೆ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಅಂತಾರೆ. ಸೊ ಪ್ರೈಮರಿ ಡೇಟಾ ಏನಂತಾರೆ ಫಸ್ಟ್ ಹ್ಯಾಂಡ್ ಡೇಟಾ ಅಂತ ಹೇಳ್ತಾರೆ. ಪ್ರೈಮರಿ ಡೇಟಾ ಇಸ್ ಕಾಲ್ಡ್ ಆಸ್ ಫಸ್ಟ್ ಹ್ಯಾಂಡ್ ಡೇಟಾ. ಓಕೆ, so what is the example? Example ನಾವು ಕೊಟ್ಟಿದ್ದು, if an investigator collects information regarding, example, if an investigator
ಇನ್ವೆಸ್ಟಿಗೇಟರ್ ಅಂದ್ರೆ ಯಾರು? ಯಾರು ಸ್ಟಡಿ ಮಾಡ್ತಿರ್ತಾರಲ್ಲ, ಯಾರು ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇನ್ವೆಸ್ಟಿಗೇಟರ್ ಅಂತಾರೆ. ಈ ಡಾಕ್ಟರ್ ಪೇಷಂಟ್ ನೋಡಿರ್ತಾರೆ, ಹಿ ಇಸ್ ಅ ಇನ್ವೆಸ್ಟಿಗೇಟರ್. ವಾಟ್ ಹಿ ಇನ್ವೆಸ್ಟಿಗೇಟ್ಸ್? ಹಿ ಇನ್ವೆಸ್ಟಿಗೇಟ್ಸ್ ಅಬೌಟ್ ದ ಡಿಸೀಸ್. ಈಗ ಪೊಲೀಸ್ ಒಬ್ಬ ಕ್ರಿಮಿನಲ್ ಗೆ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ, ನಾವೇನ್ ಮಾಡ್ತಿದ್ದಾನೆ ಇನ್ವೆಸ್ಟಿಗೇಟರ್? ಹಿ ಇನ್ವೆಸ್ಟಿಗೇಟ್ಸ್ ಅಬೌಟ್ ದ ಕ್ರೈಮ್. ಅದೇ ರೀತಿ ಇಲ್ಲಿ ಇನ್ವೆಸ್ಟಿಗೇಟರ್ ಅಂದ್ರೆ ಹಿ ಇನ್ವೆಸ್ಟಿಗೇಟ್ಸ್ ಅಬೌಟ್ ಅ ಸರ್ಟನ್ ಕೇಸ್. ಯಾವುದೋ ಒಂದು ಸ್ಟಡಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಅಂತಾರೆ. ಮೆಡಿಸಿನಲ್ ಇನ್ವೆಸ್ಟಿಗೇಷನ್ ಬೇರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಬೇರೆ, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್. Okay, if an investigator collects information regarding births and deaths directly from the people, births and deaths directly from the people, it is called primary data. It is called primary data. ಒಬ್ಬ ಇನ್ವೆಸ್ಟಿಗೇಟರ್ ಅಕಸ್ಮಾತ್ ಬರ್ತ್ ಮತ್ತು ಡೆತ್ ಗಳ ಡೇಟಾ ತಾನಾಗೆ ಹೋಗಿ ಜನಗಳಿಂದ ಕಲೆಕ್ಟ್ ಮಾಡಿದಂದ್ರೆ ಅದಕ್ಕೇನಂತಾರ? ಪ್ರೈಮರಿ ಡೇಟಾ. ನಾನು ಟ್ಯೂಬರ್ಕ್ಯುಲೋಸಿಸ್ ಏನ್ ಡೆತ್ ಆಗಿದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅದ್ರ ಸಲುವಾಗಿ ನಾನು ಸ್ವಂತ ಹೋಗಿ ಜನಗಳಿಂದ ಎಲ್ಲಾ ಮನೆಗಳ ಡ್ಯಾಡಿ ಯಾರ್ಯಾರ ಡೆತ್ ಆಗೈತೆ ನಿಮ್ಮ ಮನೆಗಳ ಲಾಸ್ಟ್ 1 ಇಯರ್ ಅಂತ ಎಲ್ಲಾ ಡೇಟಾ, ಡೆತ್ ಆಗಿತ್ತು ಹೆಂಗ್ ಡೆತ್ ಆಯ್ತು ಎಲ್ಲಾ ಡೇಟಾ, ಎಲ್ಲಾ ಮನೆಗಳ ಡ್ಯಾಡಿ ಡೇಟಾ ತಗೊಂಡ್ಬಂದ್ರೆ ನಾನೇ ತೊಗೊಂಡ್ಬರ್ಬೋದು, ನಾ ಯಾರಿಗಾದ್ರೂ ಹಚ್ಬೋದು. ನಮ್ ಕೈ ಕೆಲಸ ಮಾಡೋದು ಒಂದು 10-20 ಜನಕ್ಕೆ ಹಚ್ಬೋದು. ನಾ ಒಬ್ಬನೇ ಆಗಲ್ಲ, ನನ್ ತಳಗ ಕೆಲಸ ಮಾಡೋದು 10-20 ಜನಕ್ಕೆ ಹಚ್ಚಿ ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಎಲ್ಲ ಕೊಟ್ಟು ಕಲೆಕ್ಟ್ ಮಾಡಂತ ಹೇಳ್ಬೋದು. ಏನ್ ಹೆಂಗ್ ಕಲೆಕ್ಟ್ ಮಾಡ್ಬೇಕು ಡೇಟಾ ಅವೆಲ್ಲ ನಾ ತಿಳಿಸಿರ್ತೀನಿ. ಸೊ ಹೋಗಿ ನನ್ ಸಲಾಗಿ ನಾನು ಡೇಟಾ ಕಲೆಕ್ಟ್ ಮಾಡಿದೆ, ಬರ್ತ್ ಮತ್ತೆ ಡೆತ್ ಡೇಟಾ ಕಲೆಕ್ಟ್ ಮಾಡಿದೆ ಜನಗಳಿಂದ ಅಂದ್ರೆ that is called as primary data. Second one, secondary data. ಒಂದನೇದು ಪ್ರೈಮರಿ ಡೇಟಾ, ಎರಡನೇದು ಸೆಕೆಂಡರಿ ಡೇಟಾ. Secondary data. Secondary data is the data which investigator does not collect directly from the field. Secondary data is the data which investigator does not collect directly from the field. Illi is the fresh data, is the data which is not collected directly from the field. Okay. So secondary data is the data which investigator does not collect directly from the field. Does not collect directly from the field. ಡೈರೆಕ್ಟ್ಲಿ ಫೀಲ್ಡ್ ಅಲ್ಲಿ ಕಲೆಕ್ಟ್ ಮಾಡಂಗಿಲ್ಲ, ಯಾರೋ ಒಬ್ರು ಕಲೆಕ್ಟ್ ಮಾಡಿದವ್ರ ಬಳಿ ಹೋಗಿ ಹೆಸರು ಬಂದು ಬಿಡ್ತಾನೆ. It does not directly collect from the field. Does not collect directly from the field. They are the data which are borrowed from others. They are the data which are borrowed from others. They are the data which are borrowed from others who have collected them for some other purpose. Who have collected them
for some other purpose. So secondary data is the data which the investigator does not collect directly from the field. They are the data which he borrows from others. They are the data which he borrows from the others who have collected them for some other purpose. ನೋಡ್ರಿ ಸೆಕೆಂಡರಿ ಡೇಟಾನ ಇನ್ವೆಸ್ಟಿಗೇಟರ್ ತಾನು ಸ್ವಂತ ಫೀಲ್ಡ್ ನಲ್ಲಿ ಹೋಗಿ ಕಲೆಕ್ಟ್ ಮಾಡಂಗಿಲ್ಲ. ಈ ಡೇಟಾ ಎಂತ ಡೇಟಾ ಇರ್ತಾವು, ಇದನ್ನ ಯಾರೋ ಮೊದಲ ಇವೇನ್ ಕಲೆಕ್ಟ್ ಮಾಡ್ತಲ್ಲ, ಈ ಡೇಟಾ ಯಾರೋ ಮೊದಲು ತಮ್ಮ ಕೆಲಸದ ಸಲಾಗಿ ಯಾವ್ದೋ ಬೇರೆ ಕೆಲಸದ ಸಲಾಗಿ ಡೇಟಾ ಕಲೆಕ್ಟ್ ಮಾಡ್ತಾರ, ಅದನ್ನ ನನ್ನ ಕೆಲಸದ ಸಲಾಗಿ ನಂದು ಯಾವ್ದೋ ಬೇರೆ ಕೆಲಸದ ಸಲಾಗಿ ನಾನು ಯೂಸ್ ಮಾಡ್ಕೋತೀನಿ. ಸೊ ಇದಕ್ಕೆ ನಂತರ ಸೆಕೆಂಡರಿ ಡೇಟಾ ಅಂತಾರೆ. ಇನ್ನ ನನಗನ್ಸಿದ ಮಟ್ಟಿಗೆ ನಿಮ್ಗೆ ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ ಅಂದ್ರೆ ಏನು ತಿಳಿತು ಆಯ್ತಾ? ಇಸ್ ದಟ್ ವೆರಿ ಕ್ಲಿಯರ್ ಟು ಯು? ಪ್ರೈಮರಿ ಡೇಟಾ ಸೆಕೆಂಡರಿ ಡೇಟಾ ಎಲ್ಲ is that very much clear to you, all of you? Okay, raise your hands properly if it is clear. Okay, now ಪ್ರೈಮರಿ ಡೇಟಾ ಅಂದ್ರೆ ಏನಿರ್ತೈತಪ್ಪ, ಸ್ವಂತ ನಾನೇ ಕಲೆಕ್ಟ್ ಮಾಡ್ತೀನಿ, ನನ್ಗೆ ಯಾವ್ದು ಕೆಲಸ ಅದನ್ನ ಕಲೆಕ್ಟ್ ಮಾಡ್ತೀನಿ. ಇನ್ನ ಸೆಕೆಂಡರಿ ಡೇಟಾ ಏನದ, ಎಲ್ಲಿದ್ರೆ ಬೇರೆ ಕಡೆಯಿಂದ ನಾನು ಕಲೆಕ್ಟ್ ಮಾಡ್ತೀನಿ. ಯೂಶಲಿ ಇವು ಡೇಟಾಗಳು ಕೆಲವೊಂದು ಏಜೆನ್ಸೀಸ್ ಕಲೆಕ್ಟ್ ಮಾಡಿರ್ತಾರೆ. ಈಗ ನೀವು ನೋಡ್ತಿರಲ್ಲ ICMR ಅಂತ ಹೇಳ್ತಾರೆ. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಏನಿದೆಯಲ್ಲ, ಅದು ಯಾವ ಡೇಟಾ ಕಲೆಕ್ಟ್ ಮಾಡ್ತದ, ಎಲ್ಲ ರಿಲೇಟೆಡ್ ಟು ಡಿಸೀಸಸ್ ಬಗ್ಗೆ ಕಲೆಕ್ಟ್ ಮಾಡ್ತದೆ. ಈ ಕೊರೋನಾ ವೈರಸ್ COVID-19 ಇದ್ರ ಬಗ್ಗೆ ಡೇಟಾ ಕಂಪ್ಲೀಟ್ ದೇಶದ ಡೇಟಾ ಬೇಕಂದ್ರೆ ಎಲ್ಲಿ ಇರ್ತೈತೆ, ಅದು ICMR ಹತ್ರ ಇರ್ತದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಎಲ್ಲ ಅದ್ರ ಹತ್ರ ಇದ್ರದ್ದೆಲ್ಲ ಕಂಪ್ಲೀಟ್ ಡೇಟಾ ಇರ್ತೈತಿ. ಸೊ ICMR ಈಸ್ ಆರ್ಗನೈಸೇಷನ್ ವಿಚ್ ಇಸ್ ಕಲೆಕ್ಟಿಂಗ್ ದ ಡೇಟಾ. ICMR ಗೆ ಅದು ಪ್ರೈಮರಿ ಡೇಟಾ. ನಾನು ICMR ದಿಂದ ತಗೋತೀನಿ ಈ ಡೇಟಾನ. ಬಿಜಾಪುರದಲ್ಲಿ ಎಷ್ಟು ಜನ ಕೋವಿಡ್ ನಿಂದ ತಿರ್ಕೊಂಡಿದ್ದಾರೆ, ಬಿಜಾಪುರದಲ್ಲಿ ಎಷ್ಟು ಜನ, ಹೌ ಮೆನಿ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಕೊರೋನಾ ವೈರಸ್, ಅವ್ರ ಕಡೆಯಿಂದ ನಾ ಏನ್ ಡೇಟಾ ತಗೋತಿಲ್ಲ, ನನಗಿದು ಸೆಕೆಂಡರಿ ಡೇಟಾ. ಫಾರ್ ಮೀ ವಾಟ್ ಈಸ್ ದ ಸೋರ್ಸ್ ಆಫ್ ದ ಸೆಕೆಂಡರಿ ಡೇಟಾ? ನನಗೆ ಸೋರ್ಸ್ ಯಾವ್ದಾಯ್ತು? ಸೆಕೆಂಡರಿ ಡೇಟಾ ICMR ನನಗೆ ಸೋರ್ಸ್ ಆಯ್ತು. ನಾ ಎಲ್ಲಿಂದ ತಗೊಂಡೆ ಅದು ನನಗೆ ಸೋರ್ಸ್ ಅಲ್ಲ, ನಾ ಎಲ್ಲಿಂದ ಡೇಟಾ ತಗೊಂಡಿನಿ, ದಟ್ ಈಸ್ ಮೈ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಓಕೆ, ಸೊ ICMR ಇಸ್ ದ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ. ಒನ್. ಸೆಕೆಂಡ್, ನಾನು ಬರ್ತ್ ಡೆತ್ ಡೇಟಾ ಬೇಕಾಗಿತ್ತು. ನಾ ಬರ್ತ್ ಡೆತ್ ಡೇಟಾ ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಸಿಂಪಲ್ ಮುನ್ಸಿಪಾಲಿಟಿಗೆ ಹೋಗ್ಬೇಕು. ನಮ್ಮ ಸಿಟಿ ಇದ್ರೆ ಮುನ್ಸಿಪಾಲಿಟಿಗೆ ಹೋಗ್ಬೇಕು. ಕರೆಕ್ಟ್? ಅಕಸ್ಮಾತ್ ನಮ್ ಇಡೀ ದೇಶದಿದ್ರೆ ಎಲ್ಲಿ ಹೋಗ್ಬೇಕು? ಯಾರಿಗಾದ್ರೂ ಗೊತ್ತದ? ಇಡೀ ದೇಶದಿದ್ರೆ ಎಲ್ಲಿ ಹೋಗ್ಬೇಕು? ಇಡೀ ದೇಶದ ಬರ್ತ್ ಡೆತ್ ಸ್ಟ್ಯಾಟಿಸ್ಟಿಕ್ಸ್ ನಮ್ಗೆ ಬೇಕಾಗಿದ್ರೆ ಎಲ್ಲಿ ಹೋಗ್ಬೇಕು ನಾನು? ಇಡೀ ದೇಶದಿದ್ರ ಮಾತಾಡ್ರೋ. ಹಲೋ, ಹಲೋ, ರಿಪೀಟ್ ಮಾಡ್ರಿ. ನೋಡ್ರಪ್ಪ, ಈಗ ನನ್ಗ ಬರ್ತ್ ಮತ್ತ ಡೆತ್ ಡೇಟಾ ಬೇಕಾಗಿತ್ತಂದ್ರ ನಾನು ಎಲ್ಲಿ ಹೋಗ್ತೀನಿ? ಬಿಜಾಪುರ್ನಾಗ ಮುನ್ಸಿಪಲ್ ಕಾರ್ಪೊರೇಷನ್ ಹೋಗ್ತೀನಿ. ಓಕೆ, ಇಫ್ ಐ ನೀಡ್ ದ ಡೇಟಾ ರಿಗಾರ್ಡಿಂಗ್ ಬರ್ತ್ ಅಂಡ್ ಡೆತ್ಸ್ ಇನ್ ದ ಹೋಲ್ ಕಂಟ್ರಿ, ನಾನು ಎಲ್ಲಿ ಹೋಗ್ತೀನಿ? ವೇರ್ ಶುಡ್ ಐ ಗೋ? ಎಲ್ಲಿ ಹೋಗ್ಬೇಕು ನಾನು? ಸರ್, ಗೌರ್ಮೆಂಟ್ ಆಫೀಸ್ ಸೈಟ್. ಯಾವ ಗೌರ್ಮೆಂಟ್ ಆಫೀಸ್ ಅಪ್ಪ? ಅಫಿಷಿಯಲ್ ಸೈಟ್ ಮೇಲೆ ಸಿಗ್ಬೋದು ಸರ್. ಅದಕ್ಕೆ ಅದು ಏನಂತಾರ, ಈಗ ನಾ ಹೇಳಿದ್ನಲ್ಲ, ನಂಗ ಕೋವಿಡ್ ಡೆತ್ಸ್ ಡೀಟೇಲ್ಸ್ ಬೇಕಾದ್ರೆ ICMR ಹೋಗ್ಬೇಕು, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಓಕೆ, ಅದೇ ರೀತಿ ನಂಗೆ ಬರ್ತ್ ಅಂಡ್ ಡೆತ್ಸ್ ಡೇಟಾ ಬೇಕಾಗಿತ್ತಂದ್ರ ನಾನು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕಪ್ಪ? ಎಲ್ಲಿ ಹೋಗ್ಬೇಕ್ರು? ಯಾರ ಹತ್ರ ಇರ್ತೈತೆ ಅದು? WHO. ಹಾ, WHO. ಆರ್ಗನೈಸೇಷನ್. ಮತ್ತೆ ಎಲ್ಲಿ ಇರ್ತೈತಿ ಹೇಳ್ರಿ, ಅದನ್ನ ಡೇಟಾ ಎಲ್ಲಿ ಇರ್ತೈತಿ?
World Health Where the data? Organization. Where the data will be? ನಂಗೆ ನೆಟ್ ನಾಗ ಸರ್ಚ್ ಮಾಡಿ ಹೇಳ್ರಿ ಬೇಕಂದ್ರೆ. You can search in the net and tell me. You can search in the net and tell me. ಬರ್ತ್ ಮತ್ತೆ ಡೆತ್ ರಿಲೇಟೆಡ್ ಡೇಟಾ ಇಂಡಿಯಾದಲ್ಲಿ ಎಲ್ಲಿ ಸಿಗ್ತದಪ್ಪ ನಮ್ಗೆ? ಸರ್ಚ್ ಮಾಡ್ರಿ. Yes, search and tell me. Sir, civil registration, sir. ಯಾವ್ದಪ್ಪ? Civil registration. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಆಯ್ತು. Survey department, sir. ಅಲ್ರೋ ರಜಾ, ನಿಮಗೆ ನಾನು ಸರ್ಚ್ ಮಾಡಿದ್ರು ಹೇಳಕ್ಕಾಗಲ್ತಾ ಮಕ್ಕಳೇ? ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಅಂತ ಬರ್ತೈತಿ. ಏನ್ ಬರ್ತದ? ಹೆಸರೇನ್ ಹೇಳ್ರಿ? ಆಫೀಸ್ ಆಫ್, ಹಲೋ, Office of General Registrar, sir. ಜನರಲ್ ರಿಜಿಸ್ಟರ್ ಅಲ್ಲ, ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್. ಆಫೀಸ್ ಆಫ್ Registrar General. ರಿಜಿಸ್ಟ್ರಾರ್ ಜನರಲ್. ಇಲ್ಲಿ ನಿಮ್ಗೆ ಏನ್ ಸಿಗ್ತದೆ ಡೇಟಾ? You'll get the data regarding births and deaths in India. It's a very reliable organization. ಅಲ್ಲಿ ನಿನಗ ಎಲ್ಲ ಬರ್ತ್ ಡೆತ್ ಬಗ್ಗೆ ಡೇಟಾ ಸಿಗ್ತದೆ. ಮತ್ತೆ ಈಗ ನಾ COVID-19 ಬಗ್ಗೆ ಡೇಟಾ ಬೇಕಾದ್ರೆ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ ನಿಮ್ಗ? ಎಷ್ಟು ಜನ COVID-19 ಸತ್ರು, ಹೆಂಗ್ ಸತ್ರು, ಯಾವ ಏಜ್ ಗ್ರೂಪ್ನವ್ರು ಹೆಂಗ್ ಸತ್ರು, ಇದೆಲ್ಲ ಡೇಟಾ ಬಗ್ಗೆ ಎಲ್ಲಿ ಸಿಗ್ತದೆ ಹೇಳಿದ್ಯಾ? ICMR. Where will I get this data? ICMR, exactly. Very good, very good, very good. Okay. ಈಗ ನನಗ ಕ್ರೈಮ್ ರೆಕಾರ್ಡ್, ಕ್ರೈಮ್ ಇನ್ ಇಂಡಿಯಾ ಎಷ್ಟು ಕ್ರೈಮ್ ಆಗ್ಯಾವ ಇಂಡಿಯಾದಾಗ, ಎಷ್ಟು ಕ್ರೈಮ್ ಆಗ್ಯಾವ ಈ ವರ್ಷ 2019 ಒಳಗ ಇಂಡಿಯಾದಾಗ ಎಷ್ಟು ಕ್ರೈಮ್ ಆಗ್ಯಾವ ಆಯ್ತಾ? ಅಥವಾ ಎಷ್ಟು ಕ್ರೈಮ್ ಆಗ್ಯಾವ, ಈ ಡೇಟಾ ಎಲ್ಲಿ ಸಿಗ್ತದಪ್ಪ? ಪೊಲೀಸ್ ಸ್ಟೇಷನ್ ಮಗನೇ, ಪೊಲೀಸ್ ಸ್ಟೇಷನ್ ಬರೀ ಅಲ್ಲಿ ಅಟ್ಟೆ ಸಿಗ್ತೈತಿ. ಇಡೀ ಇಂಡಿಯಾದಾಗ, ಇಡೀ ಇಂಡಿಯಾದಾಗ ಹಲೋ, National Crime Record Bureau, sir. ಎಸ್, ಎಕ್ಸಾಕ್ಟ್ಲಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಆಯ್ತಾ? ಅಲ್ಲಿ ನಿನಗ ಎಲ್ಲಾ ತರದ ಕ್ರೈಮ್ ಡೇಟಾ ಸಿಗ್ತದೆ. ಯಾರು ಹೇಳಿದ್ರಿ ಆನ್ಸರ್? ಹೂ ಟೋಲ್ಡ್ ದಿಸ್ ಆನ್ಸರ್? Shivam, sir. ಶಿವಂ, ವೆರಿ ಗುಡ್ ಶಿವಂ. ಓಕೆ, ಈ ಡೇಟಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಇದೆ, ಅಲ್ಲಿ ಸಿಗ್ತದೆ. ಅಲ್ಲಿ ಎಲ್ಲಾ ಬೇರೆ ಬೇರೆ ಕ್ರೈಮ್ಗಳ ಸತೆ ಡೇಟಾ ಸಿಗ್ತದೆ. ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತದೆ, ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಅಥವಾ ಅವ್ರ ಮೇಲೆ ಕ್ರೈಮ್ ಆಗ್ತಾವು, ವುಮನ್ ಟ್ರಾಫಿಕಿಂಗ್ ಆಗ್ತಾವು, ಮರ್ಡರ್ಸ್ ಆಗ್ತಾವು. ಇವತ್ತದೆಲ್ಲ ಡೇಟಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದಲ್ಲಿ ಸಿಗ್ತದೆ ನನಗ. ಸೊ ಈಗ ನಾನು ಅಲ್ಲಿದಿಂದ ಡೇಟಾ ತಗೊಂಬಂದೆ ನನ್ನ ಕೆಲ್ಸಕ್ಕಂದ್ರ ನನಗೆ ಸೆಕೆಂಡರಿ ಡೇಟಾ ಅದು, ಮತ್ತೆ ನನ್ನ ಸೋರ್ಸ್ ಏನದ? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅದ. ಸೊ ಸೋರ್ಸ್ ಅದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಲ್ಲ, ದಟ್ ಇಸ್ ದ ಸೋರ್ಸ್ ಆಫ್ ಸೆಕೆಂಡರಿ ಡೇಟಾ ಫಾರ್ ಮೀ. ನನಗದು ಸೋರ್ಸ್ ಆಗ್ತದೆ, ಸೆಕೆಂಡರಿ ಡೇಟಾ ನನಗೆ ಸೋರ್ಸ್ ಆಗ್ತದೆ, ಕರೆಕ್ಟ್ ಇಲ್ಲ? ಅದೇ ರೀತಿ ICMR ಇಸ್ ಅ ಸೆಕೆಂಡರಿ ಸೋರ್ಸ್ ಡೇಟಾ ಫಾರ್ ಮೀ. ಅದೇ ರೀತಿ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಈಸ್ ದ ಸೆಕೆಂಡರಿ ಸೋರ್ಸ್ ಡೇಟಾ ಫಾರ್ ಮೀ. ಸೊ ಈ ರೀತಿ ಸೆಕೆಂಡರಿ ಸೋರ್ಸ್ ಬಂದಾಗ ಮಾತ್ರ, ಸೆಕೆಂಡರಿ ಡೇಟಾ ಬಂದಾಗ ಮಾತ್ರ ನಾನು ಏನ್ ನೋಡ್ತೀನಿ? ಐ ಸರ್ಚ್ ಫಾರ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ. ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಇರಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್.
ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಮಾತ್ರ ಇರ್ತೈತಿ. ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ. ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಇರಂಗಿಲ್ಲ. ಪ್ರೈಮರಿ ಡೇಟಾ ನಾನು ಬೇಕಂದ್ರೆ ನಾ ಸ್ವಂತ ಅದನ್ನ ಡೇಟಾ ತಗೋಬೇಕು. ICMR ಡೇಟಾ ಬೇಕಂದ್ರೆ ICMR ಸ್ವಂತ ತಾ ಡೇಟಾ ಕಲೆಕ್ಟ್ ಮಾಡ್ತದೆ. ಆಯ್ತಾ? ದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಸ್ವಂತ ತಾವು ಡೇಟಾ ಕಲೆಕ್ಟ್ ಮಾಡ್ತಾರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಸ್ವಂತ ತಾವು ಡೇಟಾ ತಾವು ಕಲೆಕ್ಟ್ ಮಾಡ್ತಾರೆ. ಸೊ ದೋಸ್ ಆರ್ ಕೆನಾಟ್ ಬಿ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ ಸೋರ್ಸಸ್ ಅಲ್ಲವು. ಸೊ ದೇ ಆರ್ ಆಲ್ ಸೆಕೆಂಡರಿ ಡೇಟಾ ಸೋರ್ಸಸ್. ಅಲ್ಲಿಂದ ನಾವು ತಗೋಬಹುದು. ಓಕೆ, ಸೊ ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಡೇಟಾ ಸೋರ್ಸಸ್. ಅದಕ್ಕೆ ಆ ರೀತಿ ನಾನು ಸೋರ್ಸಸ್ ಗಳನ್ನ ಸ್ಟಡಿ ಮಾಡಬೇಕು. ಇದ್ರಾಗ ಎರಡು ಸೋರ್ಸ್ ಬರ್ತಾವ. ಒಂದು ಪಬ್ಲಿಷ್ಡ್ ಸೋರ್ಸ್, ಇನ್ನೊಂದು ಅನ್ಪಬ್ಲಿಷ್ಡ್ ಸೋರ್ಸ್. ಪಬ್ಲಿಷ್ಡ್ ಸೋರ್ಸ್ ಅಂದ್ರ ಜನಗಳಿಗೆ, ಪಬ್ಲಿಕ್ಗೆ ಅದು ರಿವೀಲ್ ಮಾಡ್ತಾರೆ. ಪಬ್ಲಿಕ್ಗೆ ಅದು ರಿವೀಲ್ ಮಾಡ್ತಾರೆ. ನ್ಯೂಸ್ ಪೇಪರ್ ದಲ್ಲಿ, ಮ್ಯಾಗಝಿನ್ಸ್ ನಲ್ಲಿ, ಟೆಲಿವಿಷನ್ ದಲ್ಲಿ, ಬೇರೆ 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 ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾ ಅಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದನ್ನ ನಾವು ಏನ್ ಮಾಡ್ತೇವೆ, ಪಬ್ಲಿಷ್ ಮಾಡ್ತೇವೆ. ಅದಕ್ಕೆ ನಂತರ ಪಬ್ಲಿಷ್ಡ್ ಸೋರ್ಸಸ್ ಅಂತಾರೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಒಳಗೆ ಫಸ್ಟ್ ಒಂದು ನೋಡೋಣ, ಪಬ್ಲಿಷ್ಡ್ ಸೋರ್ಸಸ್. We go for published sources. What are those published sources? ಬರ್ಕೋತ ಹೋಗ್ತೀನಿ ನೋಡ್ರಿ. Reports and publications of state and central government departments. State and central government departments. Reports and publications of state and central government ಮತ್ತು ಸ್ಟೇಟ್ ಗವರ್ಮೆಂಟ್ ಏನಾದ್ರೂ ಡೇಟಾನ ಪಬ್ಲಿಷ್ ಮಾಡ್ತದೆ ನೋಡ್ರಿ. ದ ಗೆಜೆಟ್ ಆಫ್ ಇಂಡಿಯಾ ಅಂತ ಹೇಳಿ ಪಬ್ಲಿಷ್ ಮಾಡ್ತದೆ ನ್ಯೂಸ್ ಪೇಪರ್ ದಲ್ಲಿ ಸೆಂಟ್ರಲ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಅದೇ ರೀತಿ ಸರ್ಕಾರದ ಆದೇಶಗಳನ್ನ, ಸರ್ಕಾರದ ಕೆಲವೊಂದು ಡೇಟಾಗಳನ್ನ, ಆಯ್ತಾ, ಯಾ ಕೃಷಿ ರಿಲೇಟೆಡ್ ಡೇಟಾ ಇರಬೇಕು, ಅಗ್ರಿಕಲ್ಚರ್ ರಿಲೇಟೆಡ್ ಡೇಟಾ ಇರಬೇಕು, ಹ್ಯೂಮನ್ ರಿಸೋರ್ಸ್ ರಿಲೇಟೆಡ್ ಡೇಟಾ ಇರಬೇಕು, ಯಾವುದೇ ಎಕ್ಸಾಮಿನೇಷನ್ ರಿಲೇಟೆಡ್ ಡೇಟಾ ಇರಬೇಕು. ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ರಿಸಲ್ಟ್ ಬಿಡ್ತಾನೆ, ಪೇಪರ್ನೇ ಬಿಡ್ಬೋದು. ಮೊದಲೆಲ್ಲ ಬಿಡ್ತಿದ್ರು ಗೊತ್ತೇನ್ರಿ, CET ರಿಸಲ್ಟ್, 10th PUC ರಿಸಲ್ಟ್ ಪೇಪರ್ನೇ ಬಿಡ್ತಿದ್ರು. ಈಗ ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಮೊದಲೆಲ್ಲ ಪೇಪರ್ನೇ ಬಿಡ್ತಿದ್ರು ಅದನ್ನ ಡೇಟಾ. ಆಯ್ತಾ, ಅದು ಗವರ್ಮೆಂಟ್ ಏಜೆನ್ಸಿ. ಲಾಸ್ಟ್ 10 minutes ಅದೇ ಬಿಕಾಸ್. ಸೊ ಆ ರೀತಿ ಏನ್ ಡೇಟಾ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ತಮ್ಮ ರಿಪೋರ್ಟ್ಸ್ ಅನ್ನ ಪೇಪರ್, ನ್ಯೂಸ್ ಪೇಪರ್ ದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿಡ್ತಾರಲ್ಲ, ಅದಕ್ಕೆ ಪಬ್ಲಿಷ್ಡ್ ಡೇಟಾ ಅಂತ ಹೇಳ್ಬೋದು. ನೆಕ್ಸ್ಟ್ ಪಬ್ಲಿಷ್ಡ್ ಡೇಟಾ ಯಾವ್ದಪ್ಪ? ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಬಾಡೀಸ್. ನಾವು ಹೇಳಿಯಲ್ಲ ಇಂಟರ್ನ್ಯಾಷನಲ್ ಬಾಡಿ, ನ್ಯಾಷನಲ್ ಬಾಡೀಸ್ ಹೋಗೋಣ. ಈಗ ನಾನು ಹೇಳಿದ್ದೆಲ್ಲ ಗಾಳಿ. ಓಕೆ, ಸೆಕೆಂಡ್ ಒನ್, ರಿಪೋರ್ಟ್ಸ್ and publications of national bodies. ಇದೆಲ್ಲ ಬುಕ್ನೇ ಬರ್ದಿಲ್ಲ. ಯಾವಪ್ಪ ನ್ಯಾಷನಲ್ ಬಾಡೀಸ್? ICMR, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್. ಓಕೆ, ಅದು ಬೇಕಂಬ ಬರ್ಕೊಡ್ರಿ. ಇಂಡಿಯನ್ ಕೌನ್ಸಿಲ್ for medical research. ಇನ್ನೊಂದು ಯಾವ್ದು ಹೇಳಿದೆ ನಾನು? ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಬರ್ತ್ ಅಂಡ್ ಡೆತ್ ರೇಟ್ಸ್ ಅಲ್ಲ. ನೆಕ್ಸ್ಟ್ ಯಾವ್ದು ಹೇಳ್ಬೋದು ನೀವು? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳ್ತೀವಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, NCRB, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. National Crime Record Bureau.
ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಮತ್ತೆ ಯಾವ ನಿಮ್ಗೆ ತಲೆಗೆ ಬರ್ತದ? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಆಯ್ತು, ICMR ಆಯ್ತು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ತಿತ್ತು, ಅದು ಬಿಡ್ರಿ ಮತ್ತೆ ಅವರೇ ಇಂಪಾರ್ಟೆಂಟ್ ಈಗ ಸದ್ಯಕ್ಕೆ ನಿಮ್ ತಲೆಯಾಗಿ ಬರಲ್ತದ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕರೆಕ್ಟ್ ಇಲ್ಲ? ಮೂರೇನ್ರಿ? ಹಲೋ ಎಲ್ಲಿದ್ದೀರಪ್ಪ? Yes, sir. ಮಾತಾಡ್ರು. ಅಭಿಷೇಕ್ ಸರ್ವಡ್ ಎಷ್ಟು ಸತ್ತ ಹೋಗ್ತಾ ಬರ್ತಾನೆ ಮಾರ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಯ್ತು, ಹ್ಯೂಮನ್ ರೈಟ್ಸ್ ವೈಲೇಷನ್ ರಿಗಾರ್ಡಿಂಗ್ ಡೀಟೇಲ್ಸ್ ಎಲ್ಲ ಅಲ್ಲಿ ಸಿಗ್ತಾವ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಬರ್ದಿರ್ತಾರ, ಹೊಟ್ಟಿರ್ತೀರಿ ಹೊರಗೆ ತಿರ್ಗಾಡಕ್ಕ, ಹೌದಲ್ಲ? ನ್ಯಾಷನಲ್ ಎಷ್ಟು ರೋಡ್ ಆಗ್ಯಾವ ಈ ವರ್ಷ, ಎಲ್ಲೆಲ್ಲಿ ಎಂತೆಂತ ರೋಡ್ ಆಗ್ಯಾವ ಅದಕ್ಕೆಲ್ಲ ಡೀಟೇಲ್ಸ್ ಸಿಗ್ತಾವ ನೀವು. ನ್ಯಾಷನಲ್ ಹೈವೇ ಮಾತಾಡ್ರು ಅಥಾರಿಟಿ ಆಫ್ ಇಂಡಿಯಾ. ಮಲ್ಕೊಂಡ್ರೆ ಎಲ್ಲಿ ಎಜುಕೇಶನ್ ಹೋಗಿ ಮಲ್ಕೊಂಡ್ಬಿಟ್ರೆ ಎಲ್ಲೇ? ಇಲ್ರಿ ಸರ್. ಆರ್ ಯು ಸ್ಲೀಪಿಂಗ್ ಆಲ್ ಆಫ್ ಯು? ನೋ ಸರ್. ಇಲ್ರಿ ಸರ್, ಇಲ್ಲೇ ಅದೇವ್ರಿ. ದೆನ್ ವೈರ್ ಇಲ್ಲೇ ಅದಿರ್ ಮತ್ತೆ ರೆಸ್ಪಾಂಡ್ ಮಾಡ್ರಪ್ಪ. ಶುಡ್ ರೆಸ್ಪಾಂಡ್ isn't it? ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇದೆಲ್ಲ ಆಯ್ತು. ಇವು ನ್ಯಾಷನಲ್ ಅಂದ್ರೆ ನಮ್ಮ ದೇಶದ ಇದು ಒಂದು ರಿಪೋರ್ಟ್ ಅಂಡ್ ಪಬ್ಲಿಕೇಶನ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್. ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ ಆಗಿ ಏನ್ ಮಾಡ್ತದೆ, ಇವೆಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ನಡೆಸುವಂತ ಡಿಪಾರ್ಟ್ಮೆಂಟ್ಗಳು. ದೇ ಹ್ಯಾವ್ ದ ಪ್ಯಾಟ್ರನೇಜ್ ಆಫ್ ಸ್ಟೇಟ್. ಇವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಪ್ಯಾಟ್ರನೇಜ್ ಇರುವಂತ ಅದ್ರ ಅಂಡರ್ ಬರ್ತಾವ ಇವು. ICMR, RGI, NCRB, NHRC, NHI ಇವೆಲ್ಲ ಅವ್ರ ಅಂಡರ್ ಬರ್ತಾವ. ಅದೇ ರೀತಿ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ಸ್, ಇಂಟರ್ನ್ಯಾಷನಲ್ ಸೋರ್ಸಸ್ ಅದಾವ. ಓಕೆ, ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಬಾಡೀಸ್. ನೆಕ್ಸ್ಟ್ reports and publications of international bodies. I have last 5 minutes. Okay. Next, reports and publications of international bodies. ಯಾವ ಹೇಳ್ತೀರಿಪ್ಪ ಎಕ್ಸಾಂಪಲ್ಸ್? ಮೂರನೇದು, ಒಂದೇದು ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್, ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್ ಆಫ್ ನ್ಯಾಷನಲ್ ಬಾಡೀಸ್, ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಬಾಡೀಸ್. ಯಾವ ಬರ್ತಾವಪ್ಪ ರಿಪೋರ್ಟ್ಸ್ ಅಂಡ್ ಪಬ್ಲಿಕೇಶನ್ಸ್ ಆಫ್ ಇಂಟರ್ನ್ಯಾಷನಲ್ ಬಾಡೀಸ್ ಅಲ್ಲಿ? ವಾಟ್ ಆರ್ ದೋಸ್ ಇಂಟರ್ನ್ಯಾಷನಲ್ ಬಾಡೀಸ್? WHO. Exactly, WHO. Okay, World Health Organization. WHO is called as World Health Organization. Very good. ಮತ್ತೆ ವರ್ಲ್ಡ್ ಹೆಲ್ತ್ Organization. UN. WTO, World Trade Organization. Very good. Second 10. World Trade Organization. World Trade Organization. Next, ಯಾರೋ ಇನ್ನೊಬ್ರು ಹೇಳಕ್ಕೆ ಲೇಡೀಸ್. IMF. IMF. International Monetary Fund. Correct? International Monetary Fund. Very good. ಮತ್ತೆ World Bank, sir. UN. UNO, International United Nations Organization. Very good. United Nations Organization. UNESCO, sir. Very good. ಹೇಳ್ರಪ್ಪ, ಹೇಳ್ರಿ. UNESCO, sir. ಬರ್ತದ ಗೊತ್ತಾ? ಯುನೆಸ್ಕೋ. UNESCO. ಯುನೆಸ್ಕೋ ಫುಲ್ ಫಾರ್ಮ್ ಹೇಳ್ತಿರ್ಲಿ ಯಾರಾದ್ರೆ? ಯುನೈಟೆಡ್ ನೇಷನ್ಸ್ Educational and Scientific. ಎಜುಕೇಶನಲ್ ಅಂಡ್ ಸೈಂಟಿಫಿಕ್. ಮುಂದೆ ಅದೇ ರೀತಿ ಯುನಿಸೆಫ್ ಅಂತ ಬರ್ತದ. UNICEF, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಎಜುಕೇಶನ್ ಫಂಡ್ ಅಂತ ಬರ್ತೈತೆ. ಅದು ಯುನೆಸ್ಕೋದ ಹೇಳ್ರಿ, ಯುನೆಸ್ಕೋದು ಫುಲ್ ಪಾಯಿಂಟ್. ವಿ ಹ್ಯಾವ್ ಲಾಸ್ಟ್ 2 minutes. ಪಟ್ಟ ಹೇಳ್ರಿ ಯುನೆಸ್ಕೋದು. ಯುನೆಸ್ಕೋ ಫುಲ್ ಫಾರ್ಮ್
United Nations Education, Scientific and Cultural Organization. United Nations Education, okay, United Nations Education, comma, Scientific and Cultural Organization. Scientific and Cultural Organization. Next, UNICEF. UNICEF ಅಂದ್ರೆ ಹೇಳ್ರು, what is UNICEF? ಎಲ್ಲಿ ಹೋದ್ರಪ್ಪ ನೀವು? UNICEF United Nations, yes, United Nations International Children's Emergency Fund. United Nations International Children's Education Fund. ಈ ರೀತಿ ಏನ್ ಬರ್ತಾವಲ್ಲ, ಲಾಸ್ಟ್ 1 minute, these are all international bodies. Okay, next, publications of banks and research institutes. ಇದಲ್ದೆ ಮತ್ತೆ ಬಿಟ್ಟು publication of banks and research institutes. ಇದಲ್ದೆ publication of banks. ಬ್ಯಾಂಕ್ಗಳು ತಮ್ಮ ಸ್ಟೇಟ್ಮೆಂಟ್ ಕೊಡ್ತಾ ಗೊತ್ತಲ್ಲ, ಪಬ್ಲಿಕೇಶನ್ ಆಫ್ ಬ್ಯಾಂಕ್ಸ್ ತಮ್ಮ ಇದು ಕೊಡ್ತಾ, ಬ್ಯಾಲೆನ್ಸ್ ಶೀಟ್ ಅದು ಕೊಡ್ತಾರಲ್ಲ, ಇನ್ಕಮ್ ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. isn't it? Publications of banks and research institutes. ಇದು source of secondary data ಬರ್ತದೆ. Okay, magazines, newspapers, website of various organizations. Next, magazines,